ಸಿಂಧನೂರು ತಾಲೂಕಿನ ಸಾಸಲಮರಿ ಕ್ಯಾಂಪಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸೀತಾರಾಮ ದೇವಸ್ಥಾನದಲ್ಲಿ ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು. ಕಳೆದ 3 ದಿನಗಳಲ್ಲಿ ರಮಣಬಾಬು ಸಿದ್ಧಾಂತಿ ತೆಲುಗೊಂಡ ನೇತೃತ್ವದಲ್ಲಿ ಪೂಜೆ ಮತ್ತು ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಶನಿವಾರ ತೆಂಗು, ಮಾವಿನ ತೋರಣ, ಹೂವುಗಳಿಂದ ದೇವಸ್ಥಾನವನ್ನು ಸಿಂಗರಿಸಲಾಗಿತ್ತು. ಬೆಳಿಗ್ಗೆಯಿಂದ ಅಭಿಷೇಕ, ಅಲಂಕಾರ, ಪೂಜೆ ಹಾಗೂ ಹೋಮ ಹವನ ನಡೆಯಿತು. ವಾದ್ಯಮೇಳ ಹಾಗೂ ಭಜನೆ ಮೇಳೈಸಿದವು. ನಂತರ ಶ್ರದ್ಧಾಭಕ್ತಿಯಿಂದ ಸೀತಾರಾಮ, ಲಕ್ಷ್ಮಣ, ಆಂಜನೇಯ, ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿತು. ಶಿಖರಕ್ಕೆ ಕಳಸ ತೊಡಿಸಲಾಯಿತು. ವಿಶೇಷವಾಗಿ ತೆಲುಗು ಸಿನಿಮಾ ನಟ ಮತ್ತು ನಿರ್ಮಾಪಕ ಬಂಡ್ಲ ಗಣೇಶ ಸೇರಿದಂತೆ ಅವರ ಪತ್ನಿ, ತಂದೆ ತಾಯಿ, ಸಹೋದರ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗಿಯಾಗಿ ಭಕ್ತಿ ಸಮರ್ಪಿಸಿದರು. ನಂತರ ಮುಖಂಡ ಕೋಡೂರಿ ರಾಂಬಾಬು ಸಾಸಲಮರಿ ಕ್ಯಾಂಪ್ ಮಾತನಾಡಿ, ಕ್ಯಾಂಪಿನ ನಿವಾಸಿಗಳು ಸೇರಿದಂತೆ ಎಲ್ಲರಿಂದ ದೇಣಿಗೆ ಸಂಗ್ರಹಿಸಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೀತಾರಾಮ ದೇವಸ್ಥಾನ ನಿರ್ಮಿಸಲಾಗಿದ್ದು, ತೆಲುಗು ನಟ ಬಂಡ್ಲ ಗಣೇಶ ಅವರು ಗೋಪುರ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಬಂಡ್ಲ ಗಣೇಶರ ಕುಟುಂಬ ಈ ಹಿಂದೆ ಸಾಸಲಮರಿ ಕ್ಯಾಂಪಿನಲ್ಲಿ 10 ವರ್ಷಗಳ ಕಾಲ ವಾಸವಿದ್ದು ಅವರು ಇಲ್ಲಿಯೇ ಅಭ್ಯಾಸ ಮಾಡಿದ್ದಾರೆ ಎಂದು ತಿಳಿಸಿದರು. ಪ್ರಭು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಆಗುವ ಸಮಯ ಬಂದು ಎಲ್ಲ ಭಕ್ತಾದಿಗಳು ಮನಸ್ಸಿನಲ್ಲಿ ರಾಮಜಪ ಮಾಡಬೇಕು. ಮನಸ್ಸಿನಲ್ಲಿ ರಾಮಜಪ నా తల్లితో నాకు ఈ శాసన క్యాంపు కట్టంత మా నాన్న అడిగాను, నాన్న క్యాంపులో మనం ఎంత డబ్బులు సంపాదించుకున్నామని. దగ్గర 10 లక్షలు సంపాదించుకుంటాం అన్నాడు. ఆ 10 లక్షలు అమలువారికి ఇచ్చేద్దామని ఇచ్చేసాను. ఇది నా దృష్టిగా భావిస్తున్నాను. భగవంతుడు ఈ క్యాంపు నా ద్వారా ఇంకెన్నో పనులు చేయించుకోవాలనే అవకాశం నాకు కల్పించాలన్నారు. అమలువారి మీ అందరి అభిమానం, ఆశస్సులు నాకు మా మీద ఎప్పుడు ఉండాలి కోరుకుంటూ చాలా తీసుకున్నాను. అలాగే ఇప్పుడు అయిపోలేదు, చాలా పనులు ఉంటాయి, మీరు తరచూ వస్తూ ఉండండి. గణేష్ మా ఊరు వాడు రాజు చెప్పుకోవడం లేదు, సాధారణంగా మాట్లాడుతూ చెప్పుకోండి. నాకు ఈ క్యాంపులో బాగా ఏంటంటే సీఎం ఆయన లేకపోతాం గుర్తు సీఎం ఆయన ఉంటే నాకు వేరే ఉండేది. ఆయన లేకపోవడం బాగా గుర్తొస్తుంటున్నాడు. ఆయన నాకు నా జీవితంలో నాకు పెళ్లి చేసిన ఆయనే, మమ్మల్ని తిట్టిన ఆయనే, అన్నీ ఆయన నెల రోజులు ఎక్కడికి కనిపిస్తుంటాయి. ఆయన ఎక్కడో ఆయన మనసు
ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿ, ಎದ್ದಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿ, ಕರಿಬಸವನಗರ ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯರು, ವೆಂಕಟಗಿರಿ ಸಿದ್ಧಾಶ್ರಮದ ಡಾಕ್ಟರ್ ಸಿದ್ದರಾಮ ಶರಣರು, ರೌಡ್ಕುಂದ ಸಂಸ್ಥಾನ ಮಠದ ಶಿವಯೋಗಿ ಶಿವಾಚಾರ್ಯರು, ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ, ಉದ್ಯಮಿ ಬಿ ಶ್ರೀಹರ್ಷ, ಸೀತಾರಾಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಲ್ಲಾ ವೆಂಕಟರಾವ್, ಉಪಾಧ್ಯಕ್ಷ ಬಿ ಮುರಳೀಕೃಷ್ಣ, ಸದಸ್ಯರಾದ ಜಿ ಸುಬ್ಬರಾವ್, ಇ ಸತೀಶ್, ಕೆ ರಾಂಬಾಬು, ಎನ್ ಅಮನ್ ರಾಜು, ವಂಕ ಸತ್ಯನಾರಾಯಣ, ಸಿಂಹಾದ್ರಿ ವೆಂಕಟೇಶ್, ಉಪ್ಪಲಪಾಟಿ ಪ್ರಸಾದ್, ಬಿ ಪ್ರತಾಪ್ ಸೇರಿದಂತೆ ಕ್ಯಾಂಪಿನ ನಿವಾಸಿಗಳು, ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು.